ಫೋನ್ಗಳು ಅಬ್ಬರಿಸುತ್ತಿವೆ. ಸ್ಕ್ರೀನ್ ಮೇಲೆ ಹಸಿರು ಸಂಖ್ಯೆಗಳು ಓಡುತ್ತಿವೆ. ಸೆಲ್ ಇಟ್ ನಾವ್. ಹಣ, ಮದ್ಯ, ಔಷಧಿ, ಚೀರಾಟ. ಒಬ್ಬ ಯುವಕ ಮ್ಯಾಜಿನ ಮೇಲೆ ನಿಂತಿದ್ದಾನೆ. ಜನರು ಕಿರುಚುತ್ತಿದ್ದಾರೆ. ಕೋಟ್ಯಂತರ ಡಾಲರ್ಗಳು ಕ್ಷಣಗಳಲ್ಲಿ ಹಾರುತ್ತಿವೆ. ಇದು ಸಾಮಾನ್ಯ ಬ್ರೋಕರ್ ಕಚೇರಿ ಅಲ್ಲ, ಇದು ಯುದ್ಧ ಭೂಮಿ. ಆ ಯುವಕ ಜಾರ್ಡನ್ ಬೆಲ್ಫೋರ್ಟ್. ಅವನ ಕನಸು ಹಣ, ಅವನ ಹವ್ಯಾಸ ಅಧಿಕಾರ, ಅವನ ತತ್ವ ಇಫ್ ಯು ಕ್ಯಾನ್ ಸೆಲ್ ಯು ಕ್ಯಾನ್ ರೂಲ್. ಆದರೆ ಈ ಅಬ್ಬರದ ಹಿಂದೆ ಒಂದು ಭಯ ಇತ್ತು. 1987 ನ್ಯೂಯಾರ್ಕ್ ಸ್ಟಾಕ್ ಮಾರುಕಟ್ಟೆ ಕುಸಿತ. ಬ್ಲ್ಯಾಕ್ ಮಂಡೇ. ಒಂದು ದಿನದಲ್ಲಿ ಡೌ 22% ಕುಸಿತ. ಅವನು ಹೊಸ ಬ್ರೋಕರ್. ಅವನು ನೋಡುತ್ತಿದ್ದ ಕನಸು ವಾಲ್ ಸ್ಟ್ರೀಟ್ನ ದೊಡ್ಡ ಹೆಸರು ಆಗುವುದು. ಆದರೆ ಮಾರುಕಟ್ಟೆ ಅವನನ್ನು ಮೊದಲ ದಿನದಲ್ಲೇ ಹೊಡೆದಿತ್ತು. ಕೆಲಸ ಕಳೆದುಕೊಂಡ. ಸ್ವಾಭಿಮಾನ ಕುಸಿತ. ಅವನು ಕಲಿತ ಮೊದಲ ಪಾಠ, ಸ್ಟಾಕ್ ಮಾರ್ಕೆಟ್ ಇಸ್ ನಾಟ್ ಅಬೌಟ್ ಕಂಪನೀಸ್, ಇಟ್ ಇಸ್ ಅಬೌಟ್ ಇಮೋಷನ್ಸ್. ಹಣ ಹೇಗೆ ಮಾಡಿದ್ರು? ಇಲ್ಲಿ ಸಾಮಾನ್ಯರಿಗೆ ಅರ್ಥವಾಗುವಂತೆ ಹೇಳೋಣ. ಸ್ಟಾಕ್ ಅಂದ್ರೆ ಒಂದು ಕಂಪನಿಯ ಒಂದು ಚಿಕ್ಕ ಪಾಲು. ಕಂಪನಿ ಬೆಳೆಯಿದರೆ ನಿಮ್ಮ ಪಾಲು ಬೆಲೆ ಏರುತ್ತದೆ, ಕಂಪನಿ ಕುಸಿದರೆ ನಿಮ್ಮ ಹಣ ಹೋಗುತ್ತದೆ. ಆದರೆ ಜಾರ್ಡನ್ ಬೆಲ್ಫೋರ್ಟ್ ಇದನ್ನು ಬೇರೆ ರೀತಿಯಲ್ಲಿ ನೋಡಿದ. ಅವನು ಪೆನಿ ಸ್ಟಾಕ್ಸ್ ಆಯ್ಕೆ ಮಾಡಿದ. ಅಂದ್ರೆ 10 ರೂಪಾಯಿ, 20 ರೂಪಾಯಿ ಅಲ್ಲ, $1 ಕಡಿಮೆ ಬೆಲೆಯ ಷೇರುಗಳು. ಯಾಕೆಂದ್ರೆ ಅವುಗಳ ಮೇಲೆ ನಿಯಂತ್ರಣ ಸುಲಭ, ಕಡಿಮೆ ಮಾಹಿತಿ, ಹೆಚ್ಚು ಕನಸು. ಅವನ ಕಂಪನಿ ಸ್ಟ್ರಾಟನ್ ಆಕ್ಮೆಂಟ್ 1989 ಸ್ಥಾಪನೆ. ಬಿಸ್ನೆಸ್ ಮಾದರಿ ಸಿಂಪಲ್ ಬಟ್ ಡೇಂಜರಸ್. 1. ಕಡಿಮೆ ಬೆಲೆಯ ಷೇರುಗಳನ್ನು ಬಲ್ಕ್ನಲ್ಲಿ ಖರೀದಿ. 2. ನಂತರ ಫೋನ್ ಕಾಲ್ ಮೂಲಕ ಜನರನ್ನು ಹುರಿದುಂಬಿಸಿ ದಿಸ್ ಕಂಪನಿ ಇಸ್ ದ ನೆಕ್ಸ್ಟ್ ಬಿಗ್ ಥಿಂಗ್. 3. ಜನರು ಖರೀದಿಸಿದ ಮೇಲೆ ಬೆಲೆ ಏರಿತು. 4. ಅವನು ತನ್ನ ಷೇರುಗಳನ್ನು ಮೌನವಾಗಿ ಮಾರಿದ. ಇದನ್ನು ಮಾರ್ಕೆಟ್ನಲ್ಲಿ ಪಂಪ್ ಅಂಡ್ ಡಂಪ್ ಎನ್ನುತ್ತಾರೆ. ಎಕ್ಸ್ಟ್ರೀಮ್ ಲೋ ಟು ಎಕ್ಸ್ಟ್ರೀಮ್ ಹೈ. ರಿಸಲ್ಟ್ 1996 ವೇಳೆಗೆ ಸ್ಟ್ರಾಟನ್ ಓಕ್ಮಾಂಟ್ 1,000 ಮೇಲೆ ಬ್ರೋಕರ್ಸ್. ಪ್ರತಿದಿನ ಸುಮಾರು $1 ಮಿಲಿಯನ್ ರೆವೆನ್ಯೂ. ಜಾರ್ಡನ್ ಬೆಲ್ಫೋರ್ಟ್ 26 ವರ್ಷ ವಯಸ್ಸಿನಲ್ಲಿ ವಾರ್ಷಿಕ ಆದಾಯ $49 ಮಿಲಿಯನ್. ಅವನು ಕೇವಲ ಹಣ ಗಳಿಸಲಿಲ್ಲ, ಅವನು ಜನರನ್ನು ಮೆನಿಪ್ಯುಲೇಟ್ ಮಾಡುತ್ತಿದ್ದ. ಸೇಲ್ಸ್ ಸೈಕಾಲಜಿ, ಅರ್ಜೆನ್ಸಿ, ಸ್ಕೇರ್ಸಿಟಿ, ಅಥಾರಿಟಿ ಟೋನ್, ಸೆಲ್ ಮೀ ದಿಸ್ ಪೆನ್. ಇದು ಕೇವಲ ಡೈಲಾಗ್ ಅಲ್ಲ, ಇದು ಫಿಲಾಸಫಿ. ಕಸ್ಟಮರ್ಗೆ ಪ್ರಾಡಕ್ಟ್ ಬೇಡ, ಅವರಿಗೆ ಬಿಲೀಫ್ ಬೇಕು. ಅವನು ತನ್ನ ಬ್ರೋಕರ್ಗಳಿಗೆ ಬ್ರೈನ್ ವಾಶ್ ಮಾಡುತ್ತಿದ್ದ. ಮಾರ್ನಿಂಗ್ ಮೀಟಿಂಗ್ಸ್, ಚೀರಾಟ, ಮೋಟಿವೇಶನ್, ಎಗ್ರೆಷನ್. ಸೇಲ್ಸ್ ಕಲ್ಚರ್ ಸಮಾನ ವಾರ್ ಕಲ್ಚರ್. ವ್ಯಾಲ್ಯೂಯೇಷನ್ $1 ಬಿಲಿಯನ್ ಮಾರ್ಕ್ ತಲುಪಿತು. ವಾಲ್ ಸ್ಟ್ರೀಟ್ ಅವನನ್ನು ವಾಲ್ಫ್ ಎಂದು ಕರೆಯಿತು. But then, money brought addiction, drugs, alcohol, luxury yachts. ಒಂದು yacht accident, ಒಂದು ಹೆಲಿಕಾಪ್ಟರ್ ಕ್ರಾಶ್. ಸೆನ್ಸರಿ ಡೀಟೇಲ್. ರಾತ್ರಿ 3 ಗಂಟೆ, ಟೇಬಲ್ ಮೇಲೆ ವೈಟ್ ಪೌಡರ್, ಕೈಗಳು ಕಂಪಿಸುತ್ತಿವೆ. FBI ಕ್ವೈಟ್ಲಿ ವಾಚಿಂಗ್. 1998 ಅರೆಸ್ಟ್, ಸೆಕ್ಯೂರಿಟೀಸ್ ಫ್ರಾಡ್, ಮನಿ ಲಾಂಡ್ರಿಂಗ್. 22 ತಿಂಗಳು ಜೈಲ್ ಸೆಂಟೆನ್ಸ್. ಎಕ್ಸ್ಟ್ರೀಮ್ ಹೈ ಟು ಬ್ರೂಟಲ್ ಕೊಲ್ಯಾಪ್ಸ್. ಜೈಲಿನಲ್ಲಿ ಅವನು ಒಂದು ಸತ್ಯ ಅರಿತುಕೊಂಡ. ಮನಿ ಇಸ್ ಅ ಸ್ಕಿಲ್, ಬಟ್ ಕ್ಯಾರೆಕ್ಟರ್ ಇಸ್ ಅ ಚಾಯ್ಸ್. ರಿಲೀಸ್ ಆದ ಮೇಲೆ ಅವನು ತನ್ನ ಸ್ಕಿಲ್ ಬದಲಾಯಿಸಲಿಲ್ಲ, ಅವನು ಅದನ್ನು ಲೀಗಲ್ ಮಾಡಿದರು. ಟುಡೇ ಜಾರ್ಡನ್ ಬೆಲ್ಫೋರ್ಟ್ ಇಸ್ ಅ ಸೇಲ್ಸ್ ಟ್ರೈನರ್. ಬುಕ್ಸ್, ಸೆಮಿನಾರ್ಸ್, ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್. ಈ ಕಥೆಯನ್ನು ಜಗದತ್ತಿಗೆ ತೋರಿಸಿತು. ಮೂವಿ 2013 ರಿಲೀಸ್ ಆಯಿತು. ಬಾಕ್ಸ್ ಆಫೀಸ್ ಕಲೆಕ್ಷನ್ $392 ಮಿಲಿಯನ್. ಇಲ್ಲಿ ಕೂಡ ಬಿಸ್ನೆಸ್ ಇದೆ. ಹಾಲಿವುಡ್ ಮಾಡೆಲ್ ಸಿಂಪಲ್. 1. ರಿಯಲ್ ಕಾಂಟ್ರವರ್ಷಿಯಲ್ ಸ್ಟೋರಿ. 2. ಹೈ ಇಮೋಷನ್. 3. ಸ್ಟ್ರಾಂಗ್ ಮಾರ್ಕೆಟಿಂಗ್. 4. ಗ್ಲೋಬಲ್ ರಿಲೀಸ್. ಸ್ಟೋರಿ ಟು ಅಟೆನ್ಷನ್, ಟು ಟಿಕೆಟ್ಸ್, ಟು ಪ್ರಾಫಿಟ್. ಟ್ರೇಡಿಂಗ್ ಅಂದ್ರೆ ಗ್ಯಾಂಬ್ಲಿಂಗ್ ಅಲ್ಲ, ಇಟ್ ಈಸ್ ಸ್ಟ್ರಾಟಜಿ ಪ್ಲಸ್ ಸೈಕಾಲಜಿ ಪ್ಲಸ್ ಡಿಸಿಪ್ಲಿನ್. ಮಾರ್ಕೆಟ್ನಲ್ಲಿ ಮಣಿ ಮಾಡಬಹುದು, ಬಟ್ ವಿಥೌಟ್ ಎಥಿಕ್ಸ್ ಅದು ಟೆಂಪರರಿ. ಜಾರ್ಡನ್ ಬೆಲ್ಫೋರ್ಟ್ ನಮಗೆ ಕಲಿಸುವ ದೊಡ್ಡ ಲೆಸನ್. ಸ್ಕಿಲ್ ನಿಮ್ಮನ್ನು ಎತ್ತರಕ್ಕೆ ತರುತ್ತದೆ, ಕ್ಯಾರೆಕ್ಟರ್ ಮಾತ್ರ ನಿಮ್ಮನ್ನು ಅಲ್ಲಿ ಉಳಿಸುತ್ತದೆ. ಮನಿ ಮೇಕ್ಸ್ ನಾಯ್ಸ್, ವಿಸ್ಡಮ್ ಮೇಕ್ಸ್ ಲೆಗಸಿ. ಕೊನೆಯಲ್ಲಿ ನಾವು ಎಲ್ಲರೂ ಒಂದು ಪ್ರಶ್ನೆ ಕೇಳಬೇಕು. ನಾವು ಹಣ ಗಳಿಸಲು ಬಯಸುತ್ತೇವೆ ಅಥವಾ ಮೌಲ್ಯ ಸೃಷ್ಟಿಸಲು? ಅದೇ ನಿಮ್ಮ ಜೀವನದ ದಿಕ್ಕು ನಿರ್ಧರಿಸುತ್ತದೆ. ಅಂಡ್ ದ್ಯಾಟ್ ಈಸ್ ದ ರಿಯಲ್ ಟ್ರೇಡ್.